ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮಳೆಗಾಲ ಬಂತು ಅಂದರೆ ಸಾಯಂಕಾಲ ಚಾಯದ ಜೊತೆಗೆ ಎಂತಾದರೂ ಕರ್ಕುರು ಇದ್ರೇ ನಮಗೆ ತುಂಬ ಖುಷಿಯಾಗ್ತದೆ. ಹಾಗೆ ಇವತ್ತು ನಾನು ಬೆಣ್ಣೆ ಇಲ್ಲದೆ ಒಂದು ಮುರುಕನ್ನು ಹೇಗೆ ಮಾಡ್ಬೋದು ಅಂತೇಳಿ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಅದು ಕೂಡ ಜೋಳದ ಹಿಟ್ಟಿನಿಂದ. ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು ಸ್ವಲ್ಪ ಉದ್ದಿನಬೇಳೆ, ಒಂದು 1/4 ಕಪ್ಪಷ್ಟು ಉದ್ದಿನಬೇಳೆ ತಗೊಂಡಿದ್ದೇನೆ. ನೀವು ಯಾವ ಕಪ್ಪಲ್ಲಿ ತಗೊಳ್ತೀರ ಅದೇ ಕಪ್ಪಲ್ಲಿ ಅಳತೆ ಹಾಕ್ಕೊಳ್ಳಿ, ಯಾಕೆಂದರೆ ಆವಾಗ ಕರೆಕ್ಟಾಗಿ ಬರ್ತದೆ ಅದು. ಇಲ್ಲಿ ನಾನು 1/4 ಕಪ್ ಉದ್ದಿನಬೇಳೆ ತಗೊಂಡಿದ್ದೇನೆ. ಅದನ್ನು ಒಂದು ಸ್ವಲ್ಪ ಕಲ್ಲರ್ ಒಂದು ಚೂರು ಚೇಂಜ್ ಆಗಿ ಪರಿಮಳ ಬರೋವರೆಗೆ ಅದನ್ನು ರೋಸ್ಟ್ ಮಾಡಿಕೊಳ್ಬೇಕು. ಉದ್ದಿನಬೇಳೆಯನ್ನು ನಾವು ಮಾಮೂಲಿ ಚಕ್ಕುಲಿಗೆಲ್ಲ ಹೇಗೆ ಹುಡಿ ಮಾಡ್ತೇವೆ ಅದೇ ಥರ, ಅಷ್ಟು ರೋಸ್ಟ್ ಮಾಡಬೇಕು ಅಂತಿಲ್ಲ. ಒಂದು ಸ್ವಲ್ಪ ಅದು ಹಸಿ ವಾಸನೆ ಹೋದರೆ ಸಾಕು. ಅಷ್ಟು ಹಸಿ ವಾಸನೆ ಹೋಗುವವರೆಗೆ ಅದನ್ನು ಒಂದು 2-3 ನಿಮಿಷ ಫ್ರೈ ಮಾಡಿ. ದೊಡ್ಡ ಉರಿಯಲ್ಲಿ ಆದರೆ 2-3 ನಿಮಿಷ, ಸಣ್ಣ ಉರಿ ಆದರೆ ಒಂದು 4 ನಿಮಿಷ ಬೇಕಾಗ್ತದೆ. ಆಮೇಲೆ ಅದನ್ನು ಕುಕ್ಕರಿಗೆ ಹಾಕ್ಕೊಂಡು 2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವ ಕಪ್ಪಲ್ಲಿ ಉದ್ದಿನಬೇಳೆ ತಗೊಂಡಿದ್ದೀರಿ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಉದ್ದಿನಬೇಳೆ ನೀವು 1/4 ಕಪ್ ಹಾಕಿದರೆ ಅದಕ್ಕೆ 2 ಕಪ್ ನೀರು ಬೇಕು. ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲಾಂತಾದರೆ ಈ ಥರ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನೀರೇನು ಹಾಕೋದು ಬೇಡ, ಅದರಲ್ಲಿರುವ ನೀರೇ ಸಾಕಾಗ್ತದೆ. ಈಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಇಂಗು ಹಾಕ್ಕೊಂಡು, ಇದು ನಾನು ಕಲೋಂಜಿ ಹಾಕಿಕೊಳ್ತಾ ಇದ್ದೇನೆ. ನೀವಿಲ್ಲ ಅಂತಾದರೆ ಕಪ್ಪು ಎಳ್ಳನ್ನು ಹಾಕಿಕೊಳ್ಬೋದು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪು ಕರೆಕ್ಟಾಗಿ ಎಲ್ಲ ಕಡೆ ಕೂಡ ಸೇರಿಕೊಳ್ಳಿ. ನಂತರ ಅದಕ್ಕೆ ಕೂಲಿ ಹಿಟ್ಟಿನ ಹದಕ್ಕೆ ಬರಲಿಕ್ಕೆ ಎಷ್ಟು ಗಟ್ಟಿ ಬೇಕು ಅಷ್ಟು ಜೋಳದ ಹುಡಿ ಹಾಗೂ ಅಕ್ಕಿ ಹುಡಿಯನ್ನು ಈಕ್ವಲ್ ಪೋರ್ಷನಲ್ಲಿ ಹಾಕ್ಕೊಂಡಿದ್ದೇನೆ ನಾನು. ಆಲ್ಮೋಸ್ಟ್ 1 ಕಪ್ಪಷ್ಟು ಜೋಳದ ಹುಡಿ, 1 ಕಪ್ಪಷ್ಟು ಅಕ್ಕಿ ಹಿಟ್ಟು. ಇಲ್ಲಿ ಬರೀ ಜೋಳದ ಹುಡಿಯಲ್ಲೇ ಮಾಡ್ಬೋದಿತ್ತು, ಆದರೆ ಜೋಳದ ಹುಡಿಯಲ್ಲಿ ಅಂಟಿಲ್ಲ. ಹಾಗಾಗಿ ನಾನು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ನಾನಿಲ್ಲಿ ಈಕ್ವಲ್ ಪೋರ್ಷನಲ್ಲಿ ಜೋಳದ ಹುಡಿ ಹಾಗೂ ಅಕ್ಕಿ ಹುಡಿಯನ್ನು ಹಾಕ್ಕೊಂಡಿದ್ದು. ಇದನ್ನು ಈಗ ಚೆನ್ನಾಗಿ, ಇದಕ್ಕೆ ಯಾವುದೇ ಬೇರೆ ನೀರು ಹೊರಗಡೆನ ನಾನು ಸೇರಿಸ್ತಾ ಇಲ್ಲ. ಉದ್ದಿನಬೇಳೆ ಬೇಯಲಿಕ್ಕೆ ಏನು 2 ಕಪ್ ನೀರು ಹಾಕಿದ್ದೇನೆ ಅದೇ ನೀರಲ್ಲಿ ನಾನು ಅಡ್ಜಸ್ಟ್ ಮಾಡ್ತಾ ಇರೋದು. ಅಷ್ಟೇ ನೀರು ಸಾಕಾಗ್ತದೆ. ಅಷ್ಟೇ ನೀರಲ್ಲಿ ನೀವು ಸರಿಯಾದ ಪಾಕವನ್ನು ತರಬೇಕು. ಜಾಸ್ತಿ ಹಿಟ್ಟು ಹಾಕ್ಕೊಳ್ಬೇಡಿ. ಹಿಟ್ಟು ನೋಡ್ಕೊಂಡು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಳ್ಳಿ. ನನಗೆ ಅಷ್ಟು ಬೇಕು ಅಂತ ನನಗೆ ಗೊತ್ತಿತ್ತು, ಹಾಗಾಗಿ ನಾನು ಕರೆಕ್ಟಾಗಿ ಹಾಕಿದೆ. ನೀವು ತಗೊಂಡ ಕಪ್ಪು, ಲೋಟ ಅಥವಾ ನೀವು ಯಾವುದ್ರಲ್ಲಿ ಅಳತೆಗೆ ತಗೊಳ್ತೀರಿ ಅದನ್ನು ನೋಡಿಕೊಂಡು ಅಂದಾಜಿಯಲ್ಲಿ ಹಾಕ್ಕೊಳ್ಳಿ. ಒಂದೇ ಸತ್ತಿಗೆ ಎಲ್ಲ ಸುರಿವು ಬಿಡಬೇಡಿ. ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಹಿಟ್ಟನ್ನು ಗಟ್ಟಿ ಮಾಡ್ತಾ ಬನ್ನಿ. ಚಕ್ಕುಲಿ ಹಿಟ್ಟು ಎಷ್ಟು ಗಟ್ಟಿ ಇರ್ತದೆ ಅಂತ ಗೊತ್ತಿರ್ತದೆ ನಿಮಗೆ. ಅಷ್ಟು ಗಟ್ಟಿ ಆಗಲಿಕ್ಕೆ ಎಷ್ಟು ಹಿಟ್ಟು ಬೇಕು, ಹುಡಿ ಬೇಕು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈಯಿಂದಲೇ ಮಿಕ್ಸ್ ಮಾಡಿ. ನಾದೋದೇನು ಬೇಡ. ಚಕ್ಕುಲಿಗೆ ಹಿಟ್ಟನ್ನು ನಾದಲಿಕ್ಕಿಲ್ಲ ಚಪಾತಿ ಹಿಟ್ಟಿನಾಗೆ, ಯಾಕೆಂದರೆ ನಮಗದು ಸಾಫ್ಟ್ ಆಗಲಿಕ್ಕಿಲ್ಲ, ಅದು ಗರಿ ಗರಿಯಾಗಿ ಬರಬೇಕು. ನಾದಿದಷ್ಟು ಸಾಫ್ಟಾಗಿ ಬರ್ತದೆ ಹಿಟ್ಟು. ಹಾಗಾಗಿ ಚಕ್ಕುಲಿ ಹಿಟ್ಟನ್ನು ಯಾವತ್ತೂ ಯಾವುದೇ ಚಕ್ಕುಲಿ ಮಾಡೋ ಹಿಟ್ಟನ್ನು ನಾದಬಾರ್ದು. ನೋಡಿ, ಈ ಥರ ಸರಿಯಾಗಿ ಮಣೆಯಲ್ಲಿ ಹಾಕಿ ಒತ್ತುವಷ್ಟು ಅದು ಮುದ್ದೆ ಬಂದರೆ ಸಾಕು. ಹಾಗೆಯೇ ಎಲ್ಲವೂ ಕೂಡ ಎಲ್ಲ ಕಡೆ ಸರಿಯಾಗಿ ಮಿಕ್ಸ್ ಆಗುವಷ್ಟು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ಚಕ್ಕುಲಿಯ ಹಿಟ್ಟು ರೆಡಿ ಆಯಿತು. ಈಗ ನಾವು ಚಕ್ಕುಲಿಯ ಮಣೆ ತಗೊಂಡು, ಚಕ್ಕುಲಿ ಬೇಕಾದರೂ ಮಾಡಿಕೊಳ್ಬೋದು. ನನಗೆ ಚಕ್ಕುಲಿಗಿಂತ ಮುರುಕು ಇಷ್ಟ ಆಗ್ತದೆ, ಹಾಗಾಗಿ ನಾನು ಮುರುಕು ಮಾಡ್ತಾಯಿದ್ದೇನೆ. ಇದನ್ನು ಚಕ್ಕುಲಿ ಕೂಡ ಆರಾಮದಲ್ಲಿ ಮಾಡಿಕೊಳ್ಬೋದು. ಮುರುಕು ಆದರೆ ನಿಮಗೆ ಒಂದೊಂದೇ ತುಂಡು ತೆಗೆದು ತಿನ್ನಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ನಾನು ಹೆಚ್ಚಾಗಿ ಮುರುಕೇ ಮಾಡೋದು. ಇದನ್ನು ಈಗ ಚಕ್ಕುಲಿಯ ಮಾಡುವಂತಹ ಮಣೆಗೆ ಹಾಕ್ಕೊಂಡು ಸೈಡಿಗೆ ಎಣ್ಣೆ ಹಚ್ಕೊಳ್ಳಿ ಫಸ್ಟಿಗೆ. ಆಮೇಲೆ ಅದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ತುಂಬಿಸ್ಕೊಂಡು ಎಣ್ಣೆ ಕಾಯಲಿಕ್ಕೆ ಇಡಿ. ನಾವಿಲ್ಲಿ ನಮ್ಮದೇ ತೋಟದಲ್ಲಿ ಬೆಳೆದ ತೆಂಗಿನಕಾಯಿಯ ಶುದ್ಧ ಎಣ್ಣೆಯನ್ನು ನಾವು ಉಪಯೋಗಿಸೋದು. ಹಾಗಾಗಿ ಎಣ್ಣೆ ಬಳಕೆಗೆ ನಮಗೇನು ಇನ್ನೊಬ್ಬರನ್ನು ಡಿಪೆಂಡ್ ಆಗಬೇಕು ಅಂತೇನಿಲ್ಲ. ಹಾಗಾಗಿ ಧಾರಾಳವಾಗಿ ಎಣ್ಣೆ ಬಳಸ್ಕೊಳ್ತೇವೆ ನಾವು. ಇದಕ್ಕೀಗ ಹುರಿಲಿಕ್ಕೆ ಎಷ್ಟು ಎಣ್ಣೆ ಬೇಕು, ಆಲ್ಮೋಸ್ಟ್ ನಾನು 1/2 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸರಿಯಾಗಿ ಕಾದಿದ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸಣ್ಣ ತುಂಡು ಹಾಕಿದರೆ ಅದು ಈ ಥರ ಮೇಲೆ ಬಂತು ಅಂತ ಆದರೆ ಈಗ ರೆಡಿಯಾಗಿದೆ ಅಂತೇಳಿ ಅರ್ಥ. ಇನ್ನು ಇದಕ್ಕೆ ಈಗ ನಾವು ಚಕ್ಕುಲಿ ಮಣ್ಣೆಯಲ್ಲಿ ತುಂಬಿಸಿಟ್ಟಂಥ ಹಿಟ್ಟನ್ನು ನಿಧಾನವಾಗಿ ಒತ್ತುತ್ತಾ ಬನ್ನಿ. ಕೈಯನ್ನು ಸ್ವಲ್ಪ ದೂರನೇ ಇಟ್ಕೊಳ್ಳಿ, ಬಿಸಿ ಕೈಗೆ ತಾಗ್ತದೆ. ಹಾಗೆಯೇ ಎಚ್ಚರವಾಗಿ ಹಾಕ್ಕೊಳ್ಳಿ, ಯಾಕೆಂದರೆ ನಿಧಾನಕ್ಕೆ ಹಾಕುವ ಕಾರಣ ಸೆಕೆ ಬರ್ತದೆ ಕೈಗೆ. ಫಾಸ್ಟಾಗಿ ತಿರುಗಿಸ್ಲಿಕ್ಕೆ ಹೋದರೆ ಒಂದೇ ಕಡೆ ರಾಶಿ ಬೀಳ್ತದೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹಾಕಿದರೆ ನೋಡಿ, ಈ ಥರ ಇಡೀ ನಾವು ಎಣ್ಣೆ ಕಾಯಲಿಕ್ಕೆ ಇಟ್ಟದರಲ್ಲಿ ಇಡೀಯಾಗಿ ಅದನ್ನು ಸ್ಪ್ರೆಡ್ ಮಾಡಿ ಹಾಕಲಿಕ್ಕೆ ಆಗ್ತದೆ. ನೋಡಿ, ಒಂದು ಸರ್ತಿ ಹಾಕಿದ್ದನ್ನು ಒಂದು ಸರ್ತಿ ಇಟ್ಟ ಎಣ್ಣೆಯಲ್ಲಿ ನನಗೆ ಹಾಕಲಿಕ್ಕೆ ಆಯಿತು. ಇದನ್ನು ಈಗ ಹಾಕಿದ ಕೂಡಲೇ ನೀವು ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಮುಟ್ಟಿದ್ರಿಂದ ಆಗ್ತದೆ ಅಂದರೆ ಪೂರ್ತಿಯಾಗಿ ಹುಡಿ ಹುಡಿ ಆಗ್ತದೆ ಅದು. ಇದೊಂದು 2-3 ನಿಮಿಷ ಒಂಚೂರು ಅಡಿಭಾಗ ಗಟ್ಟಿ ಆಗೋವರೆಗೆ ಅದನ್ನು ಹಾಗೇ
ಬೇಯಲಿಕ್ಕೆ ಬಿಡಿ. ಅದು ಅಷ್ಟು ಬೆಂದ ನಂತರ ನೋಡಿ ಅಡಿ ಕಲ್ಲರ್ ಒಂದಿಷ್ಟು ಬಂದ ನಂತರ ಅದನ್ನು ತಿರುಗಿಸಿ ಹಾಕಿ. ಆವಾಗ ನೋಡಿ ಅದೊಂದು ಚೂರು ಕೂಡ ಹುಡಿ ಆಗದೆ ನಿಮಗೆ ಮುರುಕು ರೆಡಿ ಆಗ್ತದೆ. ಮೀಡಿಯಮ್ ಉರಿಯಲ್ಲಿ ಬೇಯಿಸಿ, ದೊಡ್ಡ ಉರಿ ಕೂಡ ಬೇಡ, ಸಣ್ಣ ಉರಿ ಕೂಡ ಬೇಡ. ಸರಿಯಾಗಿ ಬೇಯಲಿಲ್ಲ ಅಂತಾದರೆ ಮಧ್ಯದಲ್ಲಿ ಮೆತ್ತಗೆ ಆಗ್ತದೆ ಅದು. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಬೇಯಿಸೋದು ತುಂಬ ಮುಖ್ಯ. ಪುನಃ ತಿರುಗಿಸಿ ಹಾಕಿ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರುವಲ್ಲವರೆಗೆ ಎರಡೂ ಕಡೆ ಬೇಯಿಸ್ಕೊಂಡ್ರೆ ನಮ್ಮ ಗರಿಗರಿಯಾದ ಮುರುಕು ರೆಡಿ ಆಯಿತು. ಇದಕ್ಕೆ ನಾವು ನೋಡಿ ಇಲ್ಲಿ ಕೂಡ ಬೆಣ್ಣೆ ಹಾಕಲಿಲ್ಲ, ತುಪ್ಪ ಹಾಕಲಿಲ್ಲ, ಹುರಿಲಿಕ್ಕೆ ಮಾತ್ರ ಎಣ್ಣೆಯನ್ನು ಉಪಯೋಗಿಸಿದ್ದಿಲ್ಲ ನಾವು, ಅಥವಾ ಬೇರೆಂತ ಕೂಡ ಸೋಡಾ ಹುಡಿ ಅದೇ ಇದೆಲ್ಲ ಎಂತ ಸಹ ಹಾಕಲಿಲ್ಲ ಇದಕ್ಕೆ. ನೋಡಿ ನಮ್ಮ ರುಚಿಯಾದ ಮುರುಕು ರೆಡಿ ಆಯಿತು. ನೀವೊಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಒಂದು ಸತಿ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.